ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಇವತ್ತು ಪ್ರಮುಖವಾದ ಒಂದು ಕಾಕಡ ಹೂ ಗಿಡದ ಬಗ್ಗೆ 5 ಟಿಪ್ಸ್ ಬಗ್ಗೆ ಹೇಳೋಕ್ಕೆ ಬಂದಿದ್ದೇನೆ. ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಕಾಕಡ ಗಿಡ ಇರುತ್ತದೆ ಎಂದು ಭಾವಿಸುತ್ತೇನೆ. ಕಾಕಡ ಗಿಡ ಬಗ್ಗೆ 5 ಟಿಪ್ಸ್ ಇದೆ. ಯಾರು ಕೂಡ ಸ್ಕ್ರೋಲ್ ಮಾಡಬೇಡಿ, ವಿಡಿಯೋ ಪೂರ್ತಿ ನೋಡಿ. ನಿಮಗೆ ಆಲ್ರೆಡಿ ಈ ಟಿಪ್ಸು ಗೊತ್ತಿರುತ್ತೆ, ಆದರೂ ನಾನು ಹೇಳಕ್ಕೆ ಬಂದಿದ್ದೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆನಾ? ಎಲ್ಲರೂ ಗಮನ ಇಟ್ಟು ಕೇಳಿಸ್ಕೊಳ್ಳಿ. 5 ಟಿಪ್ಸು ಇರೋದನ್ನೇ ನಿಜವಾಗಿದ್ದೇ ಹೇಳ್ತಾ ಇರೋದು. ಇದು ಯಾವುದೂ ತಪ್ಪಾಗಿರಲ್ಲ, ಎಲ್ಲ ಸರಿಯಾಗಿರೋದನ್ನೇ ಹೇಳ್ತಾ ಇದ್ದೀನಿ. ಓಕೆನಾ? ಮೊದಲನೇ ಟಿಪ್ಸ್ ಏನಂದರೆ ಫ್ರೆಂಡ್ಸ್, ದಿನಕ್ಕೆ 5-6 ಗಂಟೆ ನೇರವಾಗಿ ಸೂರ್ಯನ ಬೆಳಕು ನೀಡಿ. ಯಾವುದೇ ಗಿಡ ಆದರೂ ಫ್ರೆಂಡ್ಸ್, ಸೂರ್ಯನ ಬೆಳಕಲ್ಲಿ ಇದ್ದರೆ ಆ ಗಿಡ ಚೆನ್ನಾಗಿ ಹೂ ಬಿಡುತ್ತದೆ. ನೆರಳಿನಲ್ಲಿ ಇಟ್ಟರೆ ಆ ಗಿಡ ಕಡಿಮೆ ಹೂ ಬಿಡುತ್ತದೆ. ನೀವು ಬೇಕಾದರೆ ಟ್ರೈ ಮಾಡಿ, ನೆರಳಲ್ಲಿಯೂ ಇಡಿ, ಬಿಸಿಲಲ್ಲಿ ಇಡಿ. ಅವೆರಡು ಗಿಡ ಯಾವುದು ಹೂ ಜಾಸ್ತಿ ಬಿಡುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಓಕೆನಾ? ಇದು ಮೊದಲನೇ ಟಿಪ್ಸ್ ಆಯಿತು. ಎರಡನೇ ಟಿಪ್ಸು ಏನಂದರೆ ಫ್ರೆಂಡ್ಸ್, ತಿಂಗಳಿಗೆ ಒಮ್ಮೆ ಎರೆಹುಳು ಗೊಬ್ಬರ ಅಥವಾ ಚೆನ್ನಾಗಿ ಕೊಳೆತ ಗೋಮಯ ಗೊಬ್ಬರ ಹಾಕಿ. ಇದರಿಂದ ಗಿಡಕ್ಕೆ ಉತ್ತಮ ಪೋಷಕಾಂಶ ಸಿಗುತ್ತದೆ. ಏನಂದರೆ ಎರೆಹುಳ ಗೊಬ್ಬರ ಆಮೇಲೆ ಗೋಮಯ ಗೊಬ್ಬರವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಿಮ್ಮದು ಪ್ಲ್ಯಾಂಟ್ ಇರುತ್ತಲ್ಲ, ಪ್ಲ್ಯಾಂಟ್ ಒಳಗೆ ಹಾಕಿ ಆಮೇಲೆ ಗಿಡ ನೆಟ್ಟರೆ ಅದು ಚೆನ್ನಾಗಿ ಹೂವು ಕಾಯಿ ಚೆನ್ನಾಗಿ ಮೊಗ್ಗು ಎಲ್ಲ ಬಿಡುತ್ತೆ ಫ್ರೆಂಡ್ಸ್. ಇದರಿಂದ ಉತ್ತಮ ಪೋಷಕಾಂಶ ಸಿಗುತ್ತದೆ ಗಿಡಕ್ಕೆ. ಓಕೆನಾ? ಮೂರನೇ ಟಿಪ್ಸ್ ಏನಂದರೆ, ವಾರಕ್ಕೆ 1 ಬಾರಿ ಬಾಳೆಹಣ್ಣಿನ ಸಿಪ್ಪೆ ಇರುವ ಗೊಬ್ಬರ ನೀಡಿ. ಓಕೆನಾ? ಬಾಳೆಹಣ್ಣು ಸಿಪ್ಪೆಯ ಗೊಬ್ಬರ ಹೇಗೆ ಹಾಕುವುದು ಎಂದರೆ, ಅದು ಹೇಗೆ ಹಾಕುವುದು ಅಂತ ನಿಮಗೂ ಕನ್ಫ್ಯೂಷನ್ ಇರುತ್ತೆ. ಅದು ಹೇಗೆ ಹಾಕುವುದು, ಅದು ಹೇಗೆ ಮಾಡುವುದು ಅಂತ ನಾನು ಇವಾಗ ಹೇಳ್ಕೊಡ್ತೇನೆ, ವಿವರಿಸ್ತೇನೆ. ಓಕೆನಾ? ಮೊದಲನೇದಾಗಿ ಬಾಳೆಹಣ್ಣು ಸಿಪ್ಪೆ ಇರುತ್ತಲ್ಲ, ಅದನ್ನು ಸಣ್ಣದಾಗಿ ತುಂಡಾಗಿ ಕತ್ತರಿಸಿಕೊಳ್ಳಿ. ಕತ್ತರಿಸ್ಕೊಂಡಾದ್ಮೇಲೆ ಒಂದು ಜಾಗದಲ್ಲಿ ಇಟ್ಕೊಳ್ಳಿ ಕತ್ತರಿಸಿಕೊಂಡಿರೋ ಬಾಳೆಹಣ್ಣು ಸಿಪ್ಪೆನ. ಆಮೇಲೆ ಗಿಡದ ಕಾಂಡ ಇರುತ್ತಲ್ಲ, ಗಿಡದ ಕಾಂಡ ಇರುತ್ತದಲ್ಲ, ಅದಕ್ಕೆ ತಾಗದಂತೆ ಸುತ್ತಲೂ 2-3 ಇಂಚು ಹಳ್ಳ ತೋಡ್ಕೊಂಡು ಅದರೊಳಗೆ ಬಾಳೆಹಣ್ಣು ಸಿಪ್ಪೆ ಇರುತ್ತಲ್ಲ ಅದನ್ನು ಹಾಕಿ ಸುತ್ತಲೂ ಹಾಕಿ ಮುಚ್ಚಿ. ಅದನ್ನು ಮುಚ್ಚಾದಮೇಲೆ ಸ್ವಲ್ಪ ನೀರನ್ನು ಹಾಕಿ. ಅದು ಬಾಳೆಹಣ್ಣು ಸಿಪ್ಪೆಗೆ ನೀರು ಹಾಕಿರ್ತೀರಲ್ಲ, ಬಾಳೆಹಣ್ಣು ಹಾಕಿರ್ತೀರಲ್ಲ, ಅದ್ರ ಮೇಲೆ ಒಂದು ಸ್ವಲ್ಪ ನೀರು ಹಾಕಿ. ನೀರು ಹಾಕಿದ್ಮೇಲೆ ಇದೇ ಥರ 10-15 ದಿನಗಳಕ್ಕೊಮ್ಮೆ ಹೀಗೆ ಮಾಡಿದರೆ ಸಾಕು. ಬಾಳೆಹಣ್ಣು ಸಿಪ್ಪೆ ಆ ಮಣ್ಣಿನಲ್ಲಿ ಕೊಳೆಯುವಾಗ ಅದರಲ್ಲಿ ಇರುವ ಪೋಷಕಾಂಶಗಳು ಗಿಡಕ್ಕೆ ಸಿಗುತ್ತದೆ. ಓಕೆನಾ? ಸಿಗುತ್ತದೆ ಎಲ್ಲ ಒಂದೇ ಫ್ರೆಂಡ್ಸ್. ಓಕೆನಾ? ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ. ಇದೇ ಫಸ್ಟ್ನೇ ವಿಡಿಯೋ ಈ ಥರ ವಿವರಿಸೋದು. ಒಂದು ಸ್ವಲ್ಪ ಗೊಂದಲ ಆಗ್ತಿದೆ, ಸ್ವಲ್ಪ ಭಯ ಆಗೋ ಥರ ಇದೆ. ಏನು ಹೇಳ್ತಾಯಿದ್ದೀನೋ ಏನು ಬಿಡ್ತಾಯಿದ್ದೀನೋ ಅಂತ ನನಗೆ ಗೊತ್ತಿಲ್ಲ. ಏನಾದರೂ ತಪ್ಪಿದ್ದರೆ ಕ್ಷಮೆ ಇರಲಿ ನಿಮ್ಮ ಹತ್ರ. ಮುಂದುವರಿಸೋಣ. 4ನೇ ಟಿಪ್ಸು, ಒಣಗಿದ ಹೂವು ಮತ್ತು ಒಣ ಕೊಂಬೆಗಳನ್ನು ಕತ್ತರಿಸಿ. ಒಣಗಿದ ಹೂವನ್ನು ಗಿಡದಿಂದ ತೆಗೆದು ಹಾಕಿದರೆ ಆವಾಗ ಹೊಸ್ದಾಗಿ ಹೂ ಬಿಡುತ್ತೆ. ಒಣ ಕೊಂಬೆಗಳನ್ನು ಕತ್ತರಿಸಿದರೆ ಹೊಸ್ದಾಗಿ ಕೊಂಬೆಗಳು ಬೆಳೆದುಕೊಂಡು ಹೊಸ್ದಾಗಿ ಎಲೆಗಳು ಹುಟ್ಕೊಂಡು ಕೊಂಬೆಗಳು ಜಾಸ್ತಿಯಾಗಿ ಹೂವಾಗುತ್ತೆ, ಜಾಸ್ತಿ ಮೊಗ್ಗಾಗಿ ಹೂವಾಗುತ್ತೆ. ಓಕೆನಾ? 5ನೇ ಟಿಪ್ಸ್ ಏನಂದರೆ, ನೀರನ್ನು ಕಡಿಮೆ ಹಾಕಿ ನೀರು ನಿಲ್ಲದಂತೆ ನೋಡಿಕೊಳ್ಳಿ. ನಾವು ಯಾವುದೇ ಗಿಡ ಆದ್ರೂ ನೀರು ಮಿತವಾಗಿ ಹಾಕಬೇಕು. ಜಾಸ್ತಿ ಏನಾದರೂ ಹಾಕಿದ್ರೆ ಗಿಡದ ಬೇರು ಇರುತ್ತಲ್ಲ ಅದು ಕೊಳೆತು ಹೋಗುತ್ತದೆ. ಏನಕ್ಕೆ ಕೊಳೆತು ಹೋಗುತ್ತದೆ ಅಂದರೆ, ಗಿಡ ಇರುತ್ತಲ್ಲ, ಗಿಡದಲ್ಲಿ ನೀರು ಹರಿದು ಹೋಗದಂತೆ ನಿಂತಿದ್ದ ಜಾಗದಲ್ಲೇ ನಿಂತ್ಕೊಂಡಿದ್ರೆ ಆ ಗಿಡದ ಬೇರುಗಳು ಕೊಳೆತು ಆಮೇಲೆ ಗಿಡ ಕೂಡ ಸತ್ತು ಹೋಗುತ್ತದೆ. ಓಕೆನಾ?
ಹಾಗೆ ಆಗದಂತೆ ನೋಡಿಕೊಳ್ಳಿ. ದೊಡ್ಡೋರು ಹೇಳಿದ್ದಾರೆ ಒಂದು ಗಾದೆನ ಫ್ರೆಂಡ್ಸ್, ಅತಿಯಾದರೆ ಅಮೃತವು ವಿಷ ಆಗುತ್ತದೆ. ಅದೇ ತರಹ ಜಾಸ್ತಿ ಗೊಬ್ಬರನೂ ಹಾಕಬಾರ್ದು, ಜಾಸ್ತಿ ನೀರನ್ನು ಹಾಕಬಾರ್ದು. ಹಾಗೇನಾದರೂ ಹಾಕಿದರೆ ಗಿಡಗಳು ಹಾಳಾಗುತ್ತದೆ. ಓಕೆನಾ ಫ್ರೆಂಡ್ಸ್, ಈ ಟಿಪ್ಸ್ಗಳು ನಿಮಗೆ ಅರ್ಥ ಆಯಿತಾ? ಏನಾದರೂ ತಪ್ಪಾಗಿ ಮಾತಾಡಿದೆ ನಿಮ್ಮಲ್ಲಿ ಕ್ಷಮೆ ಇರಲಿ. ಸ್ವಲ್ಪ ತೊದಲಿಸ್ತೀನಿ ಮಾತಲ್ಲಿ, ಓಕೆನಾ? ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಇದೇ ಫಸ್ಟ್ನೇ ವೀಡಿಯೋ. ಮುಂದೆ ವೀಡಿಯೋ ಮಾಡ್ತಾ ಚೆನ್ನಾಗಿ ವೀಡಿಯೋ ಮಾಡ್ತೇನೆ. ನಿಮ್ಮ ಹತ್ರ ಕ್ಷಮೆ ಇರಲಿ, ಸಾರಿ, ಕ್ಷಮಿಸಿ. ಈ 5 ಟಿಪ್ಸು ನಿಮಗೆ ಇಷ್ಟ ಆಗಿದರೆ ಒಂದು ಲೈಕು ಮಾಡಿ. ಹಾಗೆಯೇ ಮುಂದಿನ ವೀಡಿಯೋದಲ್ಲಿ ಯಾವ ಗಿಡದ ಬಗ್ಗೆ ತಿಳಿಸಬೇಕೆಂದು ಕಮೆಂಟ್ ಮಾಡಿ. ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಆ ಗಿಡದ ಬಗ್ಗೆ ವೀಡಿಯೋ ಮಾಡಿ ಹಾಕ್ತೀನಿ. ಥ್ಯಾಂಕ್ ಯು. ಇಷ್ಟ ಆಗಿದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ? ಥ್ಯಾಂಕ್ ಯು ಸೋ ಮಚ್.